ಬೆಂಗಳೂರಿನಲ್ಲಿ ಎಸ್ಬಿಐ ಬ್ಯಾಂಕ್ ಎದುರು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಬ್ಯಾಂಕ್ಗೆ ಮುತ್ತಿಗೆ ಯತ್ನ. ಬೆಂಗಳೂರಿನ ಎಸ್ಬಿಐ ಬ್ಯಾಂಕ್ನ ಎದುರುಗಡೆ ಈಗ ಒಂದಷ್ಟು ಹೈಡ್ರಾಮಾ ನಡೀತಿದೆ. ನಾವೀಗ ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಇದು ಬೆಂಗಳೂರಿನ ಎಸ್ಬಿಐ ಬ್ಯಾಂಕ್ನ ಎದುರು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇರುವಂತಹ ಕಚೇರಿ ಎದುರು ಮುಖ್ಯ ಕಚೇರಿ ಏನಿದೆ ಅದರ ಮುಂದೆ ಪ್ರತಿಭಟನೆ. ಕಾಂಗ್ರೆಸ್ನ ಕಾರ್ಯಕರ್ತರಿಂದ ಬ್ಯಾಂಕ್ಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ನಡೆಯಿತು. ಪಿಎಂ ಮೋದಿ ಅಮಿತ್ ಶಾ ಫೋಟೋ ಹಿಡಿದು ಧಿಕ್ಕಾರ ಕೂಗಿದ್ರು. ಚುನಾವಣಾ ಬಾಂಡ್ ವಿಷಯದಲ್ಲಿ ಮಾಹಿತಿ ಮುಚ್ಚಿಡ್ತಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈಗ ಪೊಲೀಸರು ಕೂಡ ಅಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ದುರ್ಬಳಕೆ ಮಾಡುತ್ತಿರುವ ನರೇಂದ್ರ ಮೋದಿ ಬಿಜೆಪಿಗೆ ಧಿಕ್ಕಾರ, 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 ಬಿಜೆಪಿಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ತೊಲಗಲಿ, ತೊಲಗಲಿ, ಬಿಜೆಪಿ ತೊಲಗಲಿ, 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 ಬಿಜೆಪಿ ತೊಲಗಲಿ. ಧಿಕ್ಕಾರ, ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, 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 ಸಂಘಿ ಬ್ಯಾಂಕ್ ಆಫ್ ಇಂಡಿಯಾಗೆ ಧಿಕ್ಕಾರ. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಈಗ ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಎಲ್ಲಿ ಪ್ರೊಟೆಸ್ಟ್ ಆಗ್ತಿದೆ ಅಲ್ಲಿಂದ ಪ್ರಸನ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ ಈ ಚುನಾವಣಾ ಬಾಂಡ್ ವಿಚಾರವಾಗಿ ಡೆಡ್ ಲೈನ್ ಕೂಡ ಕೊಡಲಾಗಿದೆ. ಅಲ್ಲಿ ರಿಪೋರ್ಟ್ ಕೂಡ ಎಸ್ಬಿಐ ಕಡೆಯಿಂದ ಬಂದಿಲ್ಲ. ಯೂತ್ ಕಾಂಗ್ರೆಸ್ ಏನಂತ ಪ್ರತಿಭಟನೆ ಮಾಡ್ತಾ ಇದೆ, ಈಗ ಹೇಗೆ ಸಾಗ್ತಿದೆ ಅಂತ? ಅವಿನಾಶ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನಡೆಯನ್ನ ಖಂಡಿಸಿ ಅದು ಬಹಳಷ್ಟು ಅನುಮಾನಾಸ್ಪದವಾಗಿದೆ ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿ ಇದೀಗ ಯೂತ್ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ ಮಂಜುನಾಥ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿದ್ರು. ಆದ್ರೆ ಅದಕ್ಕೆ ಸದ್ಯ ಪೊಲೀಸರು ಅವಕಾಶವನ್ನ ಕೊಟ್ಟಿಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಹಿತಿಯನ್ನ ನೀಡೋದಕ್ಕೆ ಯಾಕಿಷ್ಟು ಕಾಲಾವಕಾಶವನ್ನ ಕೇಳ್ತಾ ಇದೆ? ಈ ರೀತಿ ಮುಚ್ಚಿಡ್ತಾ ಇರೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಬೃಹತ್ ಹಗರಣ ನಡೆದಿದೆ ಅನ್ನುವಂತ ಅನುಮಾನಗಳು ವ್ಯಕ್ತ ಆಗ್ತಿದೆ ಅನ್ನುವಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ SBI
ವೆಟ್ಸ್ ಬಿಜೆಪಿ ಅನ್ನುವಂತ ಒಂದು ಆಕ್ರೋಶವನ್ನ ಪೋಸ್ಟರ್ಗಳ ಮೂಲಕ ವ್ಯಕ್ತಪಡಿಸ್ತಾ ಇರುವಂತಹ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಇದು ಕೇವಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿಲ್ಲ, ಸಂಘಿ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಆಕ್ರೋಶ ಏನು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ನಿಮ್ಮ ಆಕ್ಷೇಪ ಏನು? ಈ ಒಂದು ಹಗರಣ ಏನಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡೋ ಹಗರಣ, ಇದು ಪ್ರೀ ಪ್ಲಾನ್ ಹಗರಣ. ಯಾವತ್ತು ಇವರು ಚುನಾವಣಾ ಬಾಂಡನ್ನ ತೆಗೆದ್ರು ಅವತ್ತೇ ಇವರು ಪ್ಲಾನ್ ಮಾಡಿದ್ರು ಇದೇ ರೀತಿ ಹಗರಣವನ್ನ ಮಾಡಬೇಕು ಅಂತ. ಯಾವಾಗ ಕ್ಯಾಶ್ ಅಲ್ಲಿ ತಗೊಂತ ಇದ್ರು ಡೊನೇಷನ್ ಬಿಜೆಪಿ, ಅದನ್ನ ತಗೊಂಡ್ರೆ ತೊಂದರೆ ಆಗುತ್ತೆ ಅನ್ಬಿಟ್ಟು ಈ ಒಂದು ಕಂಪನಿಗಳಿಂದ ಹಗರಣ ರೀತಿಯಲ್ಲಿ ಬ್ಲಾಕ್ ಮನಿಯನ್ನ ತಗೊಳ್ಳೋಕೆ ಉದ್ದೇಶದಿಂದ ಈ ಒಂದು ಬಾಂಡ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ 16,800 ಕೋಟಿಯನ್ನ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 55% ಬಿಜೆಪಿಗೆ ಹೋಗಿದೆ. ಅಂದ್ರೆ ಏನಕ್ಕೆ ಇವರು ಈ ಡೀಟೇಲ್ಸ್ ಅನ್ನ ಕೊಡ್ತಾ ಇಲ್ಲ ಅಂತಂದ್ರೆ, ಈ ಹಗರಣದಲ್ಲಿ ಬಿಜೆಪಿ ಮತ್ತೆ SBI ಎರಡು ಕೂಡ ಸಾಮೀಲಾಗಿದೆ. ಇದು SBI ಇಲ್ಲ, ಸಂಘ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವರು ಬ್ಲಾಕ್ ಮನಿಯನ್ನ ಆಚೆ ತರಲ್ಲ, ನಮ್ಮಲ್ಲಿರೋ ಮನಿಯನ್ನ ಲೂಟಿ ಹೊಡಿತಾ ಇದ್ದಾರೆ, SBI ನ ಲೂಟಿ ಹೊಡಿತಾ ಇದ್ದಾರೆ. ಎಷ್ಟು ಅಕೌಂಟ್ಗಳಿದೆ ಅಷ್ಟು ಜನರನ್ನ ಲೂಟಿ ಹೊಡಿತಾ ಇದ್ದಾರೆ. ಇವರು ಫ್ರಾಡ್ ಗಳಾಗಿದ್ದಾರೆ. SBI ಕೂಡ ಫ್ರಾಡ್ ಆಗಿದೆ, ಬಿಜೆಪಿ ಕೂಡ ಫ್ರಾಡ್ ಆಗಿದೆ. ಮೋದಿ ಅವರು ಈ ಒಂದು ಹಗರಣವನ್ನ ಖುದ್ದು ಮಾಡಿದ್ದಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಮೋದಿ ಅವರಿಗೆ ಧಿಕ್ಕಾರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಆ ರೀತಿಯ ಆಕ್ರೋಶವನ್ನ ಯೂತ್ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ವ್ಯಕ್ತಪಡಿಸ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಇದು ಸಂಘ ಪರಿವಾರದ ಕೈಗೊಂಬೆಯ ರೀತಿಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವರ್ತನೆಯನ್ನ ಮಾಡ್ತಿದೆ ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಪ್ರಸನ್ನ.